ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಲವೇ ಕ್ಷಣಗಳಲ್ಲಿ ಗಾನ ಸರಸ್ವತಿ ಎಸ್ ಜಾನಕಿ ಅಂತ್ಯಕ್ರಿಯೆ ನೆರವೇರಲಿದೆ. ಮೈಸೂರಿನಿಂದ HD ಕೋಟೆಯತ್ತ ಅಂತಿಮ ಯಾತ್ರೆ. ಅಂತಿಮ ಯಾತ್ರೆ ಸಾಗಿರೋದೀಗ ಕಣಿಯನಹುಂಡಿಯತ್ತ ಜಾನಕಮ್ಮ ಪಾರ್ಥಿವ ಶರೀರ ಸಾಗಿದೆ. ಜಾನಕಮ್ಮನ ಅಂತಿಮ ಹಂತದ ಕಾರ್ಯಗಳು ಶುರುವಾಗಿದ್ದಾವೆ. ಶ್ರೀಗಂಧ, ತುಳಸಿ ಕಾಷ್ಠ ಜೊತೆಗೆ ಅಂದರೆ ತುಳಸಿ ಕಾಷ್ಠ ಜೊತೆಗೆ ಕಾಡು ಕಟ್ಟಿಗೆಗಳ ಮುಖೇನ ಚಿತೆ ನಿರ್ಮಾಣ ಮಾಡಲಾಗಿದೆ. ಪಂಚದ್ರವ್ಯಗಳ ಮುಖೇನ ದೇಹ ಶುದ್ಧಿ ಮಾಡಲಾಗುತ್ತೆ. ಸದ್ಗತಿಗಾಗಿ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ನಡೆಯಲಿದೆ. ಜಾನಕಿಗೆ ಮೊಮ್ಮಗಳು ಅಪ್ಸರ ಅವರಿಂದ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವಂಥ ಪ್ರಕ್ರಿಯೆ ನಡೆಯುತ್ತೆ. ಈಗಾಗಲೇ ಸಾಕಷ್ಟು ಜನ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಈಗ ಯಾತ್ರೆ ಅಂತೂ ಸಾಗಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಿವಿಧಾನ ನೆರವೇರಲಿದೆ. ಸೊ ಪ್ರತಿಯೊಬ್ಬರೂ ಕೂಡ ಕಂಬನಿ ಮಿಡಿತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡಿ ಅಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆಯಲ್ಲ, ಆ ವಾಹನದಲ್ಲಿ ಅವರ ಮೊಮ್ಮಗಳು, ಅವರ ಕುಟುಂಬಸ್ಥರು ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಗಾನ ಸರಸ್ವತಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಮೈಸೂರಿನಿಂದ HD ಕೋಟೆಯತ್ತ ಅಂತಿಮ ಯಾತ್ರೆ ಈಗ ಸಾಗಿರೋದು. ಕಣಿಯನಹುಂಡಿಯತ್ತ ಸಾಗಿದೆ ಜಾನಕಮ್ಮನ ಪಾರ್ಥಿವ ಶರೀರ. ತೆರೆದ ವಾಹನದಲ್ಲಿ ಗಾಯಕಿ ಎಸ್ ಜಾನಕಿ ಅಂತಿಮ ಯಾತ್ರೆ ನಡೀತಾ ಇದೆ. ಇದುವರೆಗೂ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡಿರೋದು, ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ. ನವೀನ್ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ನವೀನ್ ಅವರನ್ನು ಇಷ್ಟು ದಿನಗಳ ಕಾಲ ನೋಡಿಕೊಂಡಂಥವರು, ಸಾಕು ಮಗ ಅಂತಾನೆ ಅವರನ್ನು ಕರೀತಾರೆ. ಸೊ ಅವರು ಕೂಡ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಸಹಜ ಒಬ್ಬ ಲೆಜೆಂಡರಿ ಸಿಂಗರ್ ಅವರು. ಕನ್ನಡ ಅಷ್ಟೇ ಅಲ್ಲ, ಸಾಕಷ್ಟು ಭಾಷೆಗಳಲ್ಲಿ ಅವರು ತಮ್ಮದೇ ಆದಂಥ ಛಾಪು ಮೂಡಿಸಿದ್ದಾರೆ. ಸಂಗೀತ ಲೋಕದಲ್ಲಿ ಒಂಥರ ಅಧಿಪತಿಯವರು, ಮಹಾರಾಣಿಯವರು. ಸೊ ಈಗಾಗಲೇ ಸರ್ಕಾರ ಯಾವೆಲ್ಲ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಕನ್ನಡ
ಸಿನಿ ರಂಗದ ಗಣ್ಯಾತಿ ಗಣ್ಯರೆಲ್ಲ ಅಂತಿಮ ದರ್ಶನವನ್ನು ಪಡೆದರು. ಭಾರತಿ ವಿಷ್ಣುವರ್ಧನ್ ಅವರ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅವರು ಕೂಡ ಎಷ್ಟು ಪ್ರೀತಿ ಇದ್ದರೆ ಅವರು ಬಂದಿದ್ದಾರೆ ನೋಡಿ. ಅಂದರೆ ಆ ಕಾಲಘಟ್ಟದ ಸಿನಿ ತಾರೆಯರು ಅವರಿಗೆಲ್ಲ ಧ್ವನಿಯಾದವರು ಜಾನಕಮ್ಮ. ಶ್ರೀನಾಥ್, ಹಿರಿಯ ನಟ ಶ್ರೀನಾಥ್ ಅವರಂತೂ ಬಿಕ್ಕಿ ಬಿಕ್ಕಿ ಮಕ್ಕಳ ರೀತಿಯಲ್ಲಿ ಹತ್ಬಿಟ್ರು ಪಾಪ. ಅದೇ ರೀತಿಯಾಗಿ ಸಾಕಷ್ಟು ಜನ ಸಿಂಗರ್ಸ್, ಶಮಿತಾ ಮಲ್ನಾಡ್ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ಅವರನ್ನು ನೆನಪಿಸಿಕೊಂಡು ಪಾಪ ಕಣ್ಣೀರು ಹಾಕಿದ್ರು ಅವರು ಕೂಡ. ಸೊ ಇಷ್ಟೆಲ್ಲ ಆದ ನಂತರ ಬೆಳಗ್ಗೆಯಿಂದಲೂ ಕೂಡ ಅವರ ಅಭಿಮಾನಿಗಳಿಗೆ ಒಂದು ಅವಕಾಶ ಇತ್ತು ಕೊನೆಯ ಬಾರಿಗೆ ಜಾನಕಮ್ಮ ಅವರನ್ನು ನೋಡೋದಕ್ಕೆ, ಅವರ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ. ಸೊ ಅದೇ ರೀತಿಯಾಗಿ ಈಗ ಜಾನಕಮ್ಮನವರ ದರ್ಶನವನ್ನು ಪಡೆದಿದ್ದಾರೆ ಪ್ರತಿಯೊಬ್ಬರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಶ್ರೀಗಂಧ, ತುಳಸಿ ಕಾಷ್ಟ, ಕಾಡು ಕಟ್ಟಿಗೆಗಳ ಮುಖೇನ ಚಿತೆ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ನವೀನ್ ಅವರ ಫಾರ್ಮ್ ಹೌಸ್ನಲ್ಲಿ ಪಂಚದ್ರವ್ಯಗಳ ಮುಖೇನ ಶುದ್ಧತೆ ಆಗುತ್ತೆ. ಸೊ ಅವರ ಮೊಮ್ಮಗಳು ಅಪ್ಸರಾ ಅವರು ಅಂತಿಮ ವಿಧಿವಿಧಾನ ಕಾರ್ಯಗಳನ್ನು ನೆರವೇರಿಸಿ ಕೊಡಲಿದ್ದಾರೆ. ಅಂತಿಮ ಯಾತ್ರೆ ಹೊರಡ್ತಾ ಇರೋದು. ಆ ವಾಹನವನ್ನು ಕೂಡ ತೋರಿಸ್ತಾ ಇದ್ದೀವಿ. ತೆರೆದ ವಾಹನ, ಪಾರ್ಥಿವ ಶರೀರವನ್ನು ಆ ವಾಹನದಲ್ಲಿ ಇಟ್ಟು ಅಂತಿಮ ಯಾತ್ರೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಈಗಾಗಲೇ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಚಿತೆ ಕೂಡ ರೆಡಿಯಾಗಿದೆ.